ನಮಸ್ಕಾರ ಸ್ನೇಹಿತರೆ, ಇಂದಿನ ಜಾಗತಿಕ ಸನ್ನಿವೇಶದಲ್ಲಿ ಯುದ್ಧದ ಅಪಾಯ ಮತ್ತು ಆರ್ಥಿಕ ಹಿಂಜರಿತದ ಆತಂಕ ಹೆಚ್ಚಾಗಿದೆ. ಇಂತಹ ಸಮಯದಲ್ಲಿ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಆರ್ಬಿಐ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಇದು ನಮ್ಮ ದೇಶದ ಆರ್ಥಿಕ ಸುರಕ್ಷತೆಯನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ದಿದೆ. ಆರ್ಬಿಐ 100 ಟನ್ಗೂ ಹೆಚ್ಚು ಚಿನ್ನವನ್ನು ವಿದೇಶಗಳಿಂದ ಭಾರತಕ್ಕೆ ವಾಪಸ್ ತರಿಸಿದೆ. ಆರ್ಬಿಐ ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿದೆ? ಇದರಲ್ಲಿ ಸಾಮಾನ್ಯ ಜನರಿಗೆ ಏನು ಲಾಭ? ಬನ್ನಿ ಇವೆಲ್ಲವನ್ನೂ ಅರ್ಥಮಾಡಿಕೊಳ್ಳೋಣ. ವಾಸ್ತವವಾಗಿ ಆರ್ಬಿಐ 2024ರಿಂದ 25ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ 100.32 ಮೆಟ್ರಿಕ್ ಟನ್ ಚಿನ್ನವನ್ನು ವಿದೇಶಿ ಭಂಡಾರಗಳಿಂದ ಭಾರತಕ್ಕೆ ವಾಪಸ್ ತರಿಸಿದೆ. ಈ ನಿರ್ಧಾರವನ್ನು ಇಡೀ ವಿಶ್ವದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಅಸ್ಥಿರತೆ ಹೆಚ್ಚುತ್ತಿರುವ ಸಮಯದಲ್ಲಿ ತೆಗೆದುಕೊಳ್ಳಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ವಿಶ್ವದ ಹೆಚ್ಚಿನ ಕೇಂದ್ರೀಯ ಬ್ಯಾಂಕುಗಳು ತಮ್ಮ ಆಸ್ತಿಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಇಡಲು ಬಯಸುತ್ತವೆ. ಸದ್ಯ ಚಿನ್ನವನ್ನು ಅತ್ಯಂತ ಸುರಕ್ಷಿತ ಆಸ್ತಿಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಮನಿ ಕಂಟ್ರೋಲ್ ವರದಿಯ ಪ್ರಕಾರ ಆರ್ಬಿಐ ಕೂಡ ಇದೇ ತಂತ್ರದ ಅಡಿಯಲ್ಲಿ ಭಾರತದಲ್ಲಿ ತನ್ನ ಭೌತಿಕ ಚಿನ್ನದ ಮೀಸಲು ಫಿಸಿಕಲ್ ಗೋಲ್ಡ್ ರಿಸರ್ವ್ ಹೆಚ್ಚಿಸಿದೆ. ಇದರಿಂದ ಅಗತ್ಯವಿದ್ದಾಗ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಚಿನ್ನದ ಸಂಗ್ರಹದಲ್ಲಿ ಭಾರೀ ಏರಿಕೆ. ಆರ್ಬಿಐನ ಈ ನಿರ್ಧಾರದ ನಂತರ ದೇಶದಲ್ಲಿ ಒಟ್ಟು ಭೌತಿಕ ಚಿನ್ನದ ಸಂಗ್ರಹ 200.06 ಮೆಟ್ರಿಕ್ ಟನ್ಗಳಿಗೆ ಏರಿಕೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಮಾರ್ಚ್ 31, 2025ರವರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಒಟ್ಟು 879.58 ಮೆಟ್ರಿಕ್ ಟನ್ ಚಿನ್ನವನ್ನು ಹೊಂದಿತ್ತು. ಕಳೆದ ವರ್ಷ ಅಂದರೆ ಮಾರ್ಚ್ 31, 2024ರಂದು ಈ ಅಂಕಿಅಂಶ 822.10 ಮೆಟ್ರಿಕ್ ಟನ್ ಇತ್ತು. ಅಂದರೆ ಒಂದು ವರ್ಷದಲ್ಲಿ 57.48 ಮೆಟ್ರಿಕ್ ಟನ್ ಹೆಚ್ಚಳವಾಗಿದೆ. ಈ 879.58 ಮೆಟ್ರಿಕ್ ಟನ್ಗಳಲ್ಲಿ 311.38 ಮೆಟ್ರಿಕ್ ಟನ್ ಚಿನ್ನವು ಆರ್ಬಿಐನ ಇಶ್ಯೂ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ದಾಖಲಾಗಿದೆ. ಇದು ಕಳೆದ ವರ್ಷ 308.3 ಮೆಟ್ರಿಕ್ ಟನ್ ಇತ್ತು. ಉಳಿದ 568.20 ಮೆಟ್ರಿಕ್ ಟನ್ ಚಿನ್ನವು ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ನ ಆಸ್ತಿಯಾಗಿ ದಾಖಲಾಗಿದೆ. ಇದು ಕಳೆದ ವರ್ಷ 514.7 ಮೆಟ್ರಿಕ್ ಟನ್ ಇತ್ತು. ಆರ್ಬಿಐ 100.32 ಮೆಟ್ರಿಕ್ ಟನ್ ಚಿನ್ನವನ್ನು ಭಾರತಕ್ಕೆ ಮರಳಿ ತಂದ ನಂತರ ದೇಶದಲ್ಲಿ ಇರಿಸಲಾದ ಒಟ್ಟು ಭೌತಿಕ ಚಿನ್ನ 200.06 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ವಿದೇಶಗಳಲ್ಲಿ ಇರಿಸಲಾದ ಚಿನ್ನ 367.60 ಮೆಟ್ರಿಕ್ ಟನ್ಗಳಿಗೆ ಇಳಿದಿದೆ. ಇದು ಕಳೆದ ವರ್ಷ 413.79 ಮೆಟ್ರಿಕ್ ಟನ್ ಇತ್ತು. ಅಂದರೆ ವಿದೇಶಗಳಲ್ಲಿ ಇರಿಸಲಾದ ಚಿನ್ನ ಸುಮಾರು 46 ಮೆಟ್ರಿಕ್ ಟನ್ ಕಡಿಮೆಯಾಗಿದೆ. ಆರ್ಬಿಐ ಪ್ರಕಾರ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಇರಿಸಲಾದ ಚಿನ್ನದ ಒಟ್ಟು ಮೌಲ್ಯ ಮಾರ್ಚ್ 31, 2024ರಂದು 2,74,717.27 ಕೋಟಿ ರೂಪಾಯಿ ಇತ್ತು. ಇದು ಮಾರ್ಚ್ 31, 2025ರ ವೇಳೆಗೆ 4,31,624 ರೂಪಾಯಿ ಮತ್ತು 80 ಪೈಸಾ ಕೋಟಿಗೆ ಏರಿಕೆಯಾಗಿದೆ. ಅಂದರೆ ಇದರಲ್ಲಿ 57.12% ಹೆಚ್ಚಳವಾಗಿದೆ. ಇದರಲ್ಲಿ ಠೇವಣಿಗಳು ಸೇರಿವೆ. ಈ ಹೆಚ್ಚಳಕ್ಕೆ 3 ಪ್ರಮುಖ ಕಾರಣಗಳಿವೆ. 1. 54.13 ಮೆಟ್ರಿಕ್ ಟನ್ ಹೊಸ ಚಿನ್ನದ ಖರೀದಿ. 2. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳಲ್ಲಿ ಹೆಚ್ಚಳ. 3. ಭಾರತೀಯ ರೂಪಾಯಿಯ ಮೌಲ್ಯದಲ್ಲಿ ಕುಸಿತ. ಈ ಸಮಯದಲ್ಲಿ ಅತ್ಯಂತ ದೊಡ್ಡ ಪ್ರಶ್ನೆಯೆಂದರೆ ಆರ್ಬಿಐ ಇಷ್ಟು ದೊಡ್ಡ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿತು? ತಜ್ಞರ ಪ್ರಕಾರ ಜಗತ್ತಿನಲ್ಲಿ ನಡೆಯುತ್ತಿರುವ ಭೂರಾಜಕೀಯ ಉದ್ವಿಗ್ನತೆಗಳ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ನಡುವೆ ಆರ್ಬಿಐನ ಈ ನಿರ್ಧಾರವು ದೇಶವು ತನ್ನ ಆಸ್ತಿಗಳನ್ನು ಹೆಚ್ಚು ಸುರಕ್ಷಿತವಾಗಿ ನಿರ್ವಹಿಸಲು ಬಯಸುತ್ತದೆ ಎಂದು ತೋರಿಸುತ್ತದೆ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಯಾವುದೇ ವಿದೇಶಿ ಭಂಡಾರದ ಮೇಲೆ ಅವಲಂಬಿತವಾಗಿರಬಾರದು ಎಂಬುದೇ ಇದರ ಉದ್ದೇಶ. ವಿದೇಶಗಳಲ್ಲಿ ಚಿನ್ನವನ್ನು ಇಡುವುದರಿಂದ ವ್ಯಾಪಾರ, ವಿನಿಮಯ ಮತ್ತು ಆದಾಯ ಗಳಿಸುವುದು ಸುಲಭವಾಗುತ್ತದೆ. ಆದರೆ ಯುದ್ಧ ಅಥವಾ ಭೂರಾಜಕೀಯ ಬಿಕ್ಕಟ್ಟು ಉಂಟಾದರೆ ಈ ಚಿನ್ನವು ಅಪಾಯಕ್ಕೆ ಸಿಲುಕಬಹುದು. ಬಹುಶಃ ಇದೇ ಕಾರಣಕ್ಕೆ ಆರ್ಬಿಐ ಚಿನ್ನದ ಒಂದು ಭಾಗವನ್ನು ಭಾರತಕ್ಕೆ ಮರಳಿ ತರಲು ನಿರ್ಧರಿಸಿದೆ. ಭಾರತದ ಹೆಚ್ಚಿನ ವಿದೇಶಿ ಚಿನ್ನ ಲಂಡನ್ನಲ್ಲಿರುವ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಸಂಗ್ರಹವಾಗಿದೆ. ಇಲ್ಲಿ ಭದ್ರತೆ ತುಂಬಾ ಬಿಗಿಯಾಗಿದೆ. ಇದಲ್ಲದೆ ಭಾರತವು ಸ್ವಿಟ್ಜರ್ಲೆಂಡ್ನ ಬಾಸೆಲ್ ನಗರದಲ್ಲಿರುವ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಮತ್ತು ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ ನಲ್ಲಿಯೂ ಸ್ವಲ್ಪ ಚಿನ್ನವನ್ನು ಸಂಗ್ರಹಿಸಿದೆ. ಈಗ ಮತ್ತೊಂದು ದೊಡ್ಡ ಪ್ರಶ್ನೆ ಏನೆಂದರೆ ಆರ್ಬಿಐನ ಚಿನ್ನವನ್ನು ವಾಪಸ್ ತರಿಸುವ ನಿರ್ಧಾರದಿಂದ ಸಾಮಾನ್ಯ ಜನರಿಗೆ ಏನು ಪ್ರಯೋಜನ?
ನೋಡಿ, ಆರ್ಬಿಐನ ಈ ಹೆಜ್ಜೆ ಕೇವಲ ವಿದೇಶಿ ನೀತಿ ಅಥವಾ ವ್ಯಾಪಾರ ತಂತ್ರಕ್ಕೆ ಸೀಮಿತವಾಗಿಲ್ಲ. ಭಾರತದಲ್ಲಿ ಚಿನ್ನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಿದಾಗ, ಅಗತ್ಯವಿದ್ದಾಗ ಸರ್ಕಾರ ಅಥವಾ ಆರ್ಬಿಐ ಸ್ಥಳೀಯ ಮಾರುಕಟ್ಟೆಯಲ್ಲಿ ಪೂರೈಕೆಯನ್ನು ಹೆಚ್ಚಿಸುವ ಮೂಲಕ ಚಿನ್ನದ ಬೆಲೆಗಳನ್ನು ನಿಯಂತ್ರಿಸಬಹುದು. ಇದು ಹೂಡಿಕೆದಾರರಿಗೆ ಮತ್ತು ಚಿನ್ನ ಖರೀದಿಸಲು ಯೋಚಿಸುತ್ತಿರುವ ಸಾಮಾನ್ಯ ಜನರಿಗೆ ಪ್ರಯೋಜನ ನೀಡುತ್ತದೆ. ಚಿನ್ನದ ಹೆಚ್ಚುತ್ತಿರುವ ಬೆಲೆಗಳಿಂದಾಗಿ ಇತ್ತೀಚೆಗೆ ಸಾಮಾನ್ಯ ಜನರಿಗೆ ಚಿನ್ನ ಖರೀದಿಸುವುದು ಕಷ್ಟಕರವಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಆರ್ಬಿಐನ ಈ ನಿರ್ಧಾರದಿಂದ ಚಿನ್ನದ ಬೆಲೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾದರೆ ಜನರಿಗೆ ಇದು ದೊಡ್ಡ ಪರಿಹಾರವಾಗಲಿದೆ. ನಿಮ್ಮ ಅನಿಸಿಕೆಗಳೇನು? ಕಾಮೆಂಟ್ಗಳಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇದೇ ರೀತಿ ಇನ್ನಷ್ಟು ಆಸಕ್ತಿದಾಯಕ ಆರ್ಥಿಕ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.